ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಮತ್ತೆ ಸ್ವಾಗತ. ಇವತ್ತು ನಾವು ಯಮ್ಮಿ ಆದಂಥ ಆ್ಯಪಲ್ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ನೀವು ಅನ್ಕೋಬೋದು ಏನಪ್ಪ ಎಲ್ಲರೂ ಮಾಡ್ತಾರೆ ಆ್ಯಪಲ್ ಮಿಲ್ಕ್ ಶೇಕು ಅಂತ. ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ ಒಂದು ಸಲ ಟ್ರೈ ಮಾಡಿ ಮಾಡ್ಕೊಂಡು ಕುಡೀರಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಆ್ಯಪಲ್ನ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀವಿ, 2 ಆ್ಯಪಲ್ ತೊಗೊಂಡಿದ್ದೀವಿ, ಆಮೇಲೆ 1 ಕಪ್ ಹಾಲು ತೊಗೊಂಡಿದ್ದೀವಿ. ಕೋಲ್ಡ್ ಬೇಕಾದ್ರೆ ಕೋಲ್ಡ್ ತೊಗೋಬೋದು, ಇಲ್ಲ ವಾರ್ಮ್ ಮಿಲ್ಕರು ತೊಗೋಬೋದು. ಸ್ವಲ್ಪ ಸಕ್ಕರೆನೂ ಆಪ್ಷನಲ್ಲು. ಸ್ವಲ್ಪ ಮೊಸರು ತೊಗೊಂಡಿದ್ದೀವಿ. ಮತ್ತು ಇದು ಸ್ವಲ್ಪ ಆ್ಯಪಲ್ಲು ಡೆಕೋರೇಷನಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು, ಮತ್ತು ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ತೊಗೋಬೋದು. ನಾವಿಲ್ಲಿ ಬಾದಾಮು, ಪಿಸ್ತಾ ಮತ್ತು ಕೇರ್ ಬೀಜ ತೊಗೊಂಡಿದ್ದೀವಿ. ನಿಮ್ಗೆ ಯಾವ್ದು ಲೈಕೋ ಅದನ್ನು ನೀವಿಲ್ಲಿ ತೊಗೋಬೋದು. ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಒಂದು ಜಾರಿಗೆ ಇದೇನು ಆ್ಯಪಲ್ನ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು. ಸಿಪ್ಪೆಯನ್ನು ತೆಕ್ಕೊಳ್ಳೋದು ಬೇಡ, ಸಿಪ್ಪೆ ಇರೋದೇ ಹಾಕ್ಕೊಂಡು ಅದಕ್ಕೆ 1 ಕಪ್ಪು ಹಾಲು ಹಾಕ್ತಾಯಿದ್ದೀವಿ. ಆಮೇಲೆ ಮೊಸರು, ಸ್ವಲ್ಪ ಮೊಸರು ತೊಗೊಂಡಿದ್ವಿ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀವಿ ಈಗ ಮಿಕ್ಸಿ ಜಾರಿಗೆ. ಆಮೇಲೆ ಸಕ್ಕರೆ ಚಿಕ್ಕ ಮಕ್ಕಳಿಗೆ ಹಾಕ್ಕೊಡ್ಬೋದು, ಯಾರು ಡಯಟ್ ಕಾನ್ಷಿಯಸ್ ಇದ್ದವ್ರು ಇದನ್ನು ಅವಾಯ್ಡ್ ಮಾಡ್ಕೋಬೋದು. ಆಮೇಲೆ ಏಲಕ್ಕಿ ಹಾಕ್ತಾಯಿದ್ದೀವಿ. ಹಾಕಿ ಇದನ್ನು ಈ ರೀತಿ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಆ್ಯಪಲ್ಲು ಮತ್ತು ಡ್ರೈ ಫ್ರೂಟ್ಸು, ನಿಮ್ಗೆ ಯಾವ್ದು ಇಷ್ಟ ಆ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಆ್ಯಪಲ್ನ ಮತ್ತು ಡ್ರೈ ಫ್ರೂಟ್ಸ್ನ ಚಾಪ್ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಯಮ್ಮಿ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಆ್ಯಪಲ್ ಮಿಲ್ಕ್ ಶೇಕು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದನ್ನು ಮಾಡಿದ ಮ್ಯಾಗ ಸ್ವಲ್ಪ ಹೊತ್ತು ಫ್ರಿಜ್ ಒಳಗಿಟ್ಟು ಚಿಲ್ಲಾಗಿ ಕುಡಿದ್ರೆ ಇನ್ನೂ ಟೇಸ್ಟಿಯಾಗಿರ್ತೈತಿ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕೈ ಜೋಡಿಸುವ ಸ್ನೇಹ ನಮ್ಮ ಜೀವನದ ನಿಜವಾದ ಆಸ್ತಿಗಳು ಎನ್ನುವ ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.